ಹಳೆಯ ಕಾಲದಲ್ಲಿ ಮಲೆನಾಡಿನ ಮಧ್ಯೆ ಅರಳಿಕಟ್ಟೆ ಎಂಬ ಒಂದು ಸುಂದರ ಊರು ಇತ್ತು. ಆ ಊರಿನಲ್ಲಿ ಅಬ್ಬಚ್ಚ ಎಂಬ ಸಾಹುಕಾರನೂ ಜನಪ್ರಿಯವಾದ ಮನುಷ್ಯನೂ ಇದ್ದ. ಅಬ್ಬಚ್ಚನ ಮನೆಯ ಮುಂದೆ ದೊಡ್ಡ ತೋಟ, ಹಾದಿಯ ಪಕ್ಕದಲ್ಲಿ ಹೊಳೆ ಮತ್ತು ಬೆಟ್ಟದ ಪಕ್ಕದಲ್ಲಿ ದೇವಸ್ಥಾನವಿತ್ತು. ಅಬ್ಬಚ್ಚನ ಕಾಲದ ಜನ ಹೃದಯಪೂರ್ವಕವಾಗಿ ನಡೆದುಕೊಳ್ಳುತ್ತಿದ್ದರು. ಮನೆಯಲ್ಲಿ ಅಪ್ಪೆ ಬೆರೆಸಿ ದೋಸೆ ಮಾಡುತ್ತಿದ್ದವರು, ಹೊಲದಲ್ಲಿ ಬೆಳೆ ಬೆಳೆಸಿದವರು, ಯಾರೇ ಇದ್ದರೂ ಸಹ ಪರಸ್ಪರ ಸಹಾಯ ಮಾಡುತ್ತಿದ್ದರು. ಪ್ರತಿ ಸಂಜೆ ಹಳ್ಳಿ ಅಂಗಳದಲ್ಲಿ ಎಲೆಯ ಮೇಲೆ ಕುಳಿತು ಹಾಲು ಕಾಫಿ ಕುಡಿದು ಹಳೆಯ ಕಥೆಗಳನ್ನು ಹೇಳಿಕೊಳ್ಳುವ ಸಂಪ್ರದಾಯವಿತ್ತು. ಮಕ್ಕಳು ದೊಡ್ಡವರ ಕಾಲಿನ ಬಳಿ ಕುಳಿತು ಹಾಸ್ಯ, ಸಾಹಸ, ದೇವರ ಕಥೆಗಳನ್ನು ಕೇಳುತ್ತಿದ್ದರು. ಮಕ್ಕಳಿಗೆ ಆಟವೋ, ಓಡಾಟವೋ, ಹೊಳೆದಲ್ಲಿ ಈಜುವ ಆನಂದವೋ ಎಲ್ಲವೂ ಸ್ವಾಭಾವಿಕವಾಗಿತ್ತು. ವಿದ್ಯುತ್ ಕಡಿಮೆ ಇದ್ದರೂ ಚಂದ್ರನ ಬೆಳಕಿನಲ್ಲಿ ಹಬ್ಬದ ದಿನಗಳಲ್ಲಿ ಹಾಡು, ನೃತ್ಯ ನಡೆಯುತ್ತಿದ್ದವು. ಒಂದು ವೇಳೆ ಊರಿನಲ್ಲಿ ಯಾರಾದರೂ ಅಸ್ವಸ್ಥೆ ಆಗಿದ್ದರೆ ಪೂರ್ಣ ಊರು ಸೇರಿ ಅವರ ಮನೆಗೆ ಸಹಾಯಕ್ಕೆ ಹೋಗುತ್ತಿದ್ದರು. ಇದು ಅಬ್ಬಚ್ಚನ ಕಾಲದ ನಿಷ್ಠೆಯ ಜೀವನ ಶೈಲಿ.